ನಮ್ಮ ಕೋಲಾರಮ್ಮನ ದೇವಸ್ಥಾನದೇ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಮುಂದೆ ಜಾಗ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಜಾಗ, ಅದಕ್ಕೂ ಖಾತೆ ಇಲ್ಲ. 100ಕ್ಕೆ 100 ನಗರಸಭೆ ಜಾಗವನ್ನು ಕೋಲಾರಮ್ಮನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಖಾತೆ ಮಾಡಿ ಅವ್ರ ಹೆಸರಿಗೆ ಕೋಲಾರಮ್ಮನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಕೋಲಾರಮ್ಮನ ದೇವಸ್ಥಾನ ಅಂದರೆ ನಮ್ಮ ಕೋಲಾರ ಜಿಲ್ಲೆಗೆ ನಮ್ಮ ಅತಿ ಉತ್ತಮವಾದ ನಮ್ಮ ತಾಯಿಯವರು. ಅಲ್ಲಿ ಅನ್ನಸಂತರ್ಪಣೆ ಅದೆಲ್ಲ ಮಾಡ್ತಾರೆ, ಆಮೇಲೆ ಕಾರ್ಯಕ್ರಮಗಳು ಮಾಡ್ತಾರೆ, ಆಮೇಲೆ ದೇವ್ರದ್ದು ಉತ್ಸವಗಳು ಎಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಜಾಗ ಇಲ್ಲದಿರೋದ್ರಿಂದ ಸುಮ್ಮನೆ ಯಾರಾದರೂ ಅಲಿಗೇಷನ್ ಮಾಡ್ತಾರೆ ಅಂತ ನಗರಸಭೆ ವ್ಯಾಪ್ತಿಗೆ ಬರುವಂಥ ಜಾಗವನ್ನು ಕೋಲಾರಮ್ಮನ ದೇವಸ್ಥಾನಕ್ಕೆ ಖಾತೆ ಮಾಡಿ ಅಲ್ಲಿ ಅನುದಾನ ಮಾಡ್ಕೋಬೋದು, ಉತ್ಸವ ಮಾಡ್ಕೋಬೋದು, ತೇರು ನಿಲ್ಲಿಸ್ಕೋಬೋದು, ಏನಾದರೂ ದೇವಸ್ಥಾನ ಸಂಬಂಧಪಟ್ಟಿದ್ದ ಕಾರ್ಯಕ್ರಮಗಳು ಏನಾದರೂ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಖಾತೆ ಮಾಡಿಕೊಟ್ಟಿದ್ದೀವಿ. ಇಂಥ ಒಳ್ಳೆ ಕೆಲಸ ಇಲ್ಲಿನ ಮಾಡಬೇಕು ಅಂತ ಆಸೆ ಇದೆ. ನಮ್ಗೆ ಒಳ್ಳೆ ಅಧಿಕಾರಿಗಳು ಇದ್ದಾರೆ ನಮ್ಮ ಜೊತೆಯಲ್ಲಿ. ಒಳ್ಳೆ ಅಧಿಕಾರಿಗಳು ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವೇನೇ ಹೇಳಿದ್ರು ನಿಜ ಹೇಳಿರ್ತೀವಿ, ದೇವಸ್ಥಾನದಲ್ಲಿದ್ದೀವಿ, ನಿಜ ಹೇಳಿರ್ತೀವಿ, ಸುಳ್ಳನ್ನು ಹೇಳೋದಿರಲ್ಲ. ನಮ್ಮ ಮಹಿಳಾ ಕಾಲೇಜ್ದು ಎಷ್ಟು ವರ್ಷಗಳು 50-60 ವರ್ಷ ಇತಿಹಾಸ ಇರುವಂಥ ಒಂದು ಕಾಲೇಜ್ ಅದು. ಆ ಕಾಲೇಜ್ಗೆ ಡಾಕ್ಯುಮೆಂಟ್ಸೇ ಇರಲಿಲ್ಲ. ಇವಾಗ ಹೊಸ ಬಿಲ್ಡಿಂಗ್ ಕಟ್ಟಬೇಕು ನಾವಲ್ಲಿ. 62 ವರ್ಷ ಇಲ್ಲ, ತುಂಬ ವರ್ಷಗಳಾಗಿದೆ. ಇವಾಗ 42 ಕೋಟಿ ವೆಚ್ಚದಲ್ಲಿ ಇವಾಗ ಬಿಲ್ಡಿಂಗನ್ನು ಕಟ್ಟಬೇಕಾಗಿದೆ. ನಾವು 42 ಕೋಟಿ ವೆಚ್ಚದಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋದ್ರಿಂದ ನಾವು ಅದು ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಅದರಿಂದ ಇವತ್ತು ಮೊದಲೇ ನಮ್ಮ ನಗರಸಭೆ ಅಧ್ಯಕ್ಷ ಲಕ್ಷ್ಮಕ್ಕನವರು, ಉಪಾಧ್ಯಕ್ಷರು ನಮ್ಮ ಸಂಗೀತ ಅವರು, ಆಮೇಲೆ ಕಮಿಷನರ್ ಅವ್ರಿಗೆ ಹೇಳಿ, ತಹಸೀಲ್ದಾರ್ ಅವ್ರಿಗೆ ಹೇಳಿ, ನಮ್ಮವ್ರಿಗೆ ಎಲ್ಲರಿಗೂ ಹೇಳಿದ ಮೇಲೆ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂದಮೇಲೆ ಅವರೆಲ್ಲ ಪ್ರಯತ್ನ ಮಾಡಿ, ನಾನು ಅನಿಲನವರು ಎಲ್ಲರೂ ಪ್ರಯತ್ನ ಮಾಡಿ, ಆಮೇಲೆ ಎಲ್ಲ ಮುಖ್ಯೋಪಾಧ್ಯಾಯರು ಎಲ್ಲರೂ, ಪ್ರಿನ್ಸಿಪಾಲ್ ಎಲ್ಲರೂ ಮಾಡಿ ಇವತ್ತೆಲ್ಲ ಡಾಕ್ಯುಮೆಂಟ್ಸು ಪ್ಲಸ್ ನಮ್ಮ ಮಹಿಳಾ ಕಾಲೇಜ್ಗೆ ಖಾತೆ ಮಾಡಿಕೊಟ್ಟಿದ್ದೀವಿ. ಈ ಖಾತೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಕಮಿಷನರು, ತಹಸೀಲ್ದಾರ್ ನಾವೆಲ್ಲ ಹೇಳಿದ್ದೀವಿ ಮಾಡಬೇಕು. ಇದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಎಲ್ರಿಗೂ ಇವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು. ಇಂಥದ್ದೆಲ್ಲ ವರ್ಷಾನ್ಗಟ್ಲೆ ಬಿಟ್ಕೊಂಡಿವರು ಯಾವ ಕಾಲದ ಇದೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಅದೃಷ್ಟ ನಮ್ಮ ಕೈಲಾಗಬೇಕು ಅಂತಿತ್ತು. ಶಾಶ್ವತವಾಗಿ ಉಳಿಯುವಂಥದ್ದು ನಾವು ಉಳಿಯಲ್ಲ. ನಾವು ಯಾವತ್ತಿದ್ರು ಒಂದು ದಿವಸ ಹೋಗೋರೆಲ್ಲ ಇವರು ಮಾಡಿರಲಿಲ್ಲ. ಶಾಶ್ವತವಾಗಿ ಇವರು ಅವ್ರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದಕ್ಕೆ ಆಮೇಲೆ ಇವ್ರಿಗೆ ಜ್ಞಾನೋದಯ ಆಗಿದೆ. ನಿಮ್ಮ ದಾಖಲೆಗಳು ಕೊಡಿ ಅಂತ ಕೇಳಿದಾಗ ಇವ್ರಿಗೆ ಜ್ಞಾನೋದಯ ಅವಾಗ ಹುಡ್ಕಾಡ್ತಾ ಇದ್ದಾರೆ. ಮೀಟಿಂಗ್ಸ್ ಸರ್ ಇಲ್ಲೂ ಇದು ಚಿತ್ರನಹಳ್ಳಿ ಹೊಸೂರು ದೇವಸ್ಥಾನ 23 ತಾರೀಕು ಮಂಗಳವಾರ ಬೇಕು. ರೇಷ್ಮೆ ರೈತರು ದೇವಸ್ಥಾನದಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್.